ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಮಕ್ಕಳಲ್ಲಿ ಏನಕ್ಕೆ ಕಾನ್ಸ್ಟಿಪೇಷನ್ ಅಂದರೆ ಹಾರ್ಟ್ ಸ್ಟೂಲ್ಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಏನಂದರೆ ಜಾಸ್ತಿ ಕೌಸ್ ಮಿಲ್ಕ್ ಕುಡಿಯೋದ್ರಿಂದ. ಜಾಸ್ತಿ ಯಾರು ಮಕ್ಕಳು ಕೌಸ್ ಮಿಲ್ಕ್ ಕುಡಿತಾರೆ ಅದರಿಂದ ಕಾನ್ಸ್ಟಿಪೇಷನ್ ಆಗೋದು ಮೋಸ್ಟ್ ಕಾಮನ್ ರೀಸನ್. ಸೆಕೆಂಡ್ ರೀಸನ್ಸ್ ಏನಂದರೆ ಬಿಸ್ಕೆಟ್ಸ್, ಬ್ರೆಡ್, ಬೇಕ್ರಿ ಐಟಮ್ಸ್, ಹೈ ಚೀಸ್ ಡಯಟ್, ಚಿಪ್ಸ್ ಈ ಥರ ತಿನ್ನೋದ್ರಿಂದ ಮಗು ಮೋಷನ್ನ ತುಂಬ ಹಾರ್ಡ್ ಆಗುತ್ತೆ. ಈ ಥರ ಹಾರ್ಡ್ ಆದಾಗ ಮಗುಗೆ ಮೋಷನ್ ಮಾಡಕ್ಕೆ ಹೋಗುತ್ತೆ, ಬಟ್ ಅಲ್ಲಿ ಪೇನ್ ಆಗುತ್ತೆ. ಆ ಪೇನಿಂದ ಮಗು ಮತ್ತೆ ಮೋಷನ್ ಮಾಡಲ್ಲ. ಸೊ ಅವಾಗ ಮತ್ತೆ ಪದೇ ಪದೇ ಇದೇ ತರ ಮೋಷನ್ ನಾವು ಎಷ್ಟು ಹೋಲ್ಡ್ ಮಾಡ್ತಾರೆ ಮಕ್ಕಳು ಅಷ್ಟು ಹಾರ್ಡ್ ಆಗ್ತಾ ಹೋಗುತ್ತೆ. ಸೊ ಅದು ಫಸ್ಟ್ ನಾವು ಪೇನ್ ಕಮ್ಮಿ ಮಾಡೋದು. ಹೇಗೆ ಪೇನ್ ಕಮ್ಮಿ ಮಾಡೋದು? ಫಸ್ಟ್ ಸ್ಟೂಲ್ಸ್ನ ಸಾಫ್ಟ್ ಮಾಡಬೇಕು. ಹೇಗೆ ಸ್ಟೂಲ್ಸ್ನ ಸಾಫ್ಟ್ ಮಾಡೋದು? ಡಯಟ್ರಿ ಮೆಷರ್ಸ್ ಇಂದ. ಏನಪ್ಪಾ ಅಂತಂದ್ರೆ ಫಸ್ಟು ಕೌಸ್ ಮಿಲ್ಕ್ ಜಾಸ್ತಿ ಕುಡಿತಾ ಇದ್ರೆ ಫಸ್ಟ್ ಅದನ್ನ ಸ್ಟಾಪ್ ಮಾಡಬೇಕು, ಮತ್ತೆ ಬೇಕರಿ ಐಟಮ್ಸ್ ಸ್ಟಾಪ್ ಮಾಡ್ಬೇಕು, ಅಂದ್ರೆ ಬಿಸ್ಕೆಟ್, ಬ್ರೆಡ್ಸ್. ಸೆಕೆಂಡ್ ಏನಪ್ಪಾ ಅಂದ್ರೆ ಹೈ ಫೈಬರ್ ಡಯಟ್ ಕೊಡಬೇಕು. ಹೈ ಫೈಬರ್ ಡಯಟ್ ಹೇಗೆ ಕೊಡ್ತೀರಾ ಅಂದ್ರೆ ಕ್ಯಾರೆಟ್ಸ್, ಕುಕುಂಬರ್ಸ್, ರಾ ಬನಾನಾ, ಆಪಲ್, ಪಿಯರ್ಸ್, ಸಿಟ್ರಸ್ ಫ್ರೂಟ್ಸ್, ಸೊ ನಟ್ಸ್, ಡೇಟ್ಸ್. ಸೊ ಇದೆಲ್ಲಾನು ಸ್ಟೂಲ್ಸ್ನ ಸಾಫ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹೈ ಫೈಬರ್ ಡಯಟ್. ಮತ್ತೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಬೀನ್ಸ್, ಸೊ ಇವೆಲ್ಲಾನು ನಮಗೆ ಸ್ಟೂಲ್ಸ್ನ ಸಾಫ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸಾಫ್ಟ್ ಆದಾಗ ಪೇನ್ ಕಮ್ಮಿ ಆಗುತ್ತೆ, ಮಗು ಮೋಷನ್ ಪಾಸ್ ಮಾಡುತ್ತೆ. ಇದು ಫಸ್ಟ್ ಸ್ಟೆಪ್. ಇದರಿಂದ ಏನು ಹೆಲ್ಪ್ ಆಗ್ತಾ ಇಲ್ಲ ನೀವು ಡಯಟ್ ಮೆಷರ್ಸ್, ನೆಕ್ಸ್ಟ್ ನೀವು ನಿಮ್ಮ ಕೂಡಲೇ ನಿಮ್ಮ ಪೀಡಿಯಾಟ್ರಿಷಿಯನ್ನ ಕನ್ಸಲ್ಟ್ ಮಾಡಬೇಕು. ಅವರು ಬೇರೆ ಮೆಷರ್ಸ್ ಅಂದರೆ ಏನಾದರೂ ಸಿರಪ್ ಏನಾದರೂ ಬೇಕಾಗುತ್ತಾ ಅಂತ ನಿಮಗೆ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು.